ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. 21/9/24 ಈಶ್ವರ್ಯ ಮಧುರ ಮಹಾವಾಕ್ಯ. ಮಧುರ ಮಕ್ಕಳೇ, ತಂದೆ ಕಲ್ಪ ಕಲ್ಪ ಬಂದು ನೀವು ಮಕ್ಕಳಿಗೆ ತನ್ನ ಪರಿಚಯ ಕೊಡ್ತಾರೆ. ನೀವೆಲ್ಲರಿಗೂ ತಂದೆಯ ಯಥಾರ್ಥವಾದ ಪರಿಚಯವನ್ನು ಕೊಡಬೇಕು. ಪ್ರಶ್ನೆ: ತಂದೆ ಮಕ್ಕಳ ಯಾವ ಪ್ರಶ್ನೆ ಕೇಳಿ ತಂದೆಗೆ ಆಶ್ಚರ್ಯವಾಗ್ತದೆ? ಮಕ್ಕಳು ಹೇಳ್ತಾರೆ, ಬಾಬಾ ನಿಮ್ಮ ಪರಿಚಯ ಕೊಡೋದು ಬಹಳ ಕಷ್ಟ ಇದೆ. ನಾವು ನಿಮ್ಮ ಪರಿಚಯ ಹೇಗೆ ಕೊಡೋದು? ಈ ಪ್ರಶ್ನೆ ಕೇಳಿ ತಂದೆಗೂ ಆಶ್ಚರ್ಯ ಆಗ್ತದೆ. ಯಾವಾಗ ನಿಮಗೆ ತಂದೆ ತನ್ನ ಪರಿಚಯ ಕೊಟ್ಟಿದ್ದಾರೆ ಅಂದರೆ ನೀವು ಅನ್ಯರಿಗೆ ಕೊಡಬಹುದು. ಇದರಲ್ಲಿ ಕಷ್ಟದ ಮಾತೇ ಇಲ್ಲ. ಇಲ್ಲಿ ಬಹಳ ಸಹಜ ಇದೆ. ನಾವೆಲ್ಲ ಆತ್ಮಗಳು ನಿರಾಕಾರಿ ಅಂದರೆ ಅವಶ್ಯ ನಮ್ಮ ತಂದೆಯೂ ನಿರಾಕಾರಿ ಆಗಿದ್ದಾರೆ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಲ್ಲಿ ತಿಳ್ಕೊಂಡಿರಿ. ಬೇಹದ್ದಿನ ತಂದೆಯ ಬಳಿ ಕುಳಿತಿದ್ದೇವೆ, ಇದನ್ನು ತಿಳ್ಕೊಂಡಿದ್ದೀರಿ. ಬೇಹದ್ದಿನ ತಂದೆ ಈ ರಥದಲ್ಲೇ ಬರೋದು. ಯಾವಾಗ ಬಾಪ್ದಾದ ಎಂದು ಹೇಳ್ತೀರಂದರೆ ಇದಂತೂ ಗೊತ್ತಿದೆ. ಇಲ್ಲಿ ಶಿವಬಾಬಾ ಇದ್ದಾರೆ ಹಾಗೂ ಈ ರಥದೊಳಗೆ ಕೂತ್ಕೊಂಡಿದ್ದಾರೆ. ತನ್ನ ಪರಿಚಯ ಕೊಡ್ತಾ ಇದ್ದಾರೆ. ಮಕ್ಕಳಿಗೂ ಗೊತ್ತಿದೆ ಅವರು ಬಾಬಾ ಆಗಿದ್ದಾರೆ, ತಂದೆ ಆಗಿದ್ದಾರೆ. ಬಾಬಾ ಮತ ಕೊಡ್ತಾರೆ. ಆತ್ಮಿಕ ತಂದೆಯನ್ನು ನೆನಪು ಮಾಡಿದಾಗ ಪಾಪಗಳು ಭಸ್ಮ ಆಗುವವು. ಅದಕ್ಕೆ ಯೋಗ ಅಗ್ನಿ ಎಂದು ಹೇಳೋದು. ಈಗ ನೀವು ತಂದೆಯನ್ನು ಗುರುತಿಸಿದ್ದೀರಿ, ಅದಕ್ಕೆ ಈ ರೀತಿ ಹೇಳೋದಿಲ್ಲಲ್ವಾ? ತಂದೆಯ ಪರಿಚಯ ಬೇರೆಯವರಿಗೆ ಹೇಗೆ ಕೊಡೋದು? ನಿಮಗಂತೂ ಬೇಹದ್ದಿನ ತಂದೆಯ ಪರಿಚಯ ಇದೆ ಅಂದರೆ ಅವಶ್ಯ ನೀವು ಬೇರೆಯವ್ರಿಗೆ ಹೇಳಬಹುದು. ಪರಿಚಯ ಹೇಗೆ ಕೊಡೋದು? ಈ ಪ್ರಶ್ನೆನೇ ಬರಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ನೀವು ತಂದೆಯನ್ನು ಅರಿತಿದ್ದೀರಿ ಹಾಗೆ ನೀವು ಹೇಳ್ಬೋದು, ನಾವೆಲ್ಲ ಆತ್ಮಗಳ ತಂದೆ ಅಂತೂ ಒಬ್ಬರೇ ಆಗಿದ್ದಾರೆ. ಇದರಲ್ಲಿ ದ್ವಂದ್ವ ಮಾಡಿಕೊಳ್ಳುವ ಅಗತ್ಯನೇ ಇಲ್ಲ. ಕೆಲವೊಬ್ಬರು ಹೇಳ್ತಾರೆ, ಬಾಬಾ ನಿಮ್ಮ ಪರಿಚಯ ಕೊಡೋದು ಬಹಳ ಕಷ್ಟ ಇದೆ. ಅರೆ, ತಂದೆಯ ಪರಿಚಯ ಕೊಡೋದು ಇದರಲ್ಲಿ ಕಷ್ಟದ ಮಾತೇ ಇಲ್ಲ. ಪ್ರಾಣಿಗಳು ಕೂಡ ಇಶಾರಾದಿಂದ ಸೂಚನೆಯಿಂದನೇ ಅರ್ಥ ಮಾಡ್ಕೊಳ್ತವೆ, ನಾವು ಇಂಥವರ ಮಗು ಆಗಿದ್ದೇವೆ. ಈಗ ನೀವು ತಿಳ್ಕೊಂಡಿದ್ದೀರಿ, ನಾವೆಲ್ಲ ಆತ್ಮಗಳು, ಅವರು ನಮ್ಮ ತಂದೆ. ನಾವು ಆತ್ಮ ಈಗ ಈ ಶರೀರದಲ್ಲಿ ಪ್ರವೇಶ ಆಗಿದ್ದೇವೆ. ಹೇಗೆ ಬಾಬಾ ಇಲ್ಲಿ ತಿಳಿಸ್ತಾ ಇದ್ದಾರೆ, ಆತ್ಮ ಅಕಾಲ ಮೂರತ್ ಈ ಥರ ಅಲ್ಲ, ಅದಕ್ಕೆ ಯಾವುದೇ ರೂಪ ಇಲ್ಲ ಅಂತಲ್ಲ. ಮಕ್ಕಳಿಗೆ ಇಲ್ಲಿ ಪರಿಚಯ ಸಿಕ್ಕಿದೆ. ಎಷ್ಟು ಸರಳ ಮಾತಾಗಿದೆ. ಆತ್ಮಗಳಿಗೆ ಒಬ್ಬರೇ ನಿರಾಕಾರಿ ತಂದೆ. ನಾವೆಲ್ಲ ಆತ್ಮಗಳು ಸೋದರ ಆಗಿದ್ದೇವೆ, ತಂದೆಯ ಸಂತಾನರಾಗಿದ್ದೇವೆ, ತಂದೆಯಿಂದ ಆಸ್ತಿ ಪಡೀತೇವೆ. ಇದನ್ನು ತಿಳ್ಕೊಂಡಿದ್ದೀರಿ. ಈ ರೀತಿ ಯಾರಾದರೂ ಮಗು ಈ ಜಗತ್ತಲ್ಲಿ ಇರ್ತಾರ? ಅವರು ತಂದೆಯನ್ನು ಹಾಗೂ ತಂದೆಯ ರಚನೆಯನ್ನು ಅರಿಯದೇ ಇರೋರು. ತಂದೆಯ ಬಳಿ ಯಾವ ಆಸ್ತಿ ಇದೆ ಅದನ್ನು ಎಲ್ಲರೂ ತಿಳ್ಕೊಂಡಿದ್ದೀರಿ. ಇಲ್ಲಿರೋದು ಆತ್ಮಗಳು ಹಾಗೂ ಪರಮಾತ್ಮದ ಇದು ಮಿಲನ ಮೇಳ. ಇದು ಕಲ್ಯಾಣಕಾರಿ ಮೇಳ ಆಗಿದೆ. ತಂದೆ ಕಲ್ಯಾಣಕಾರಿಯಾಗಿದ್ದಾರೆ, ಬಹಳ ಕಲ್ಯಾಣವನ್ನು ಮಾಡ್ತಾರೆ. ತಂದೆಯನ್ನು ಗುರುತಿಸೋದ್ರಿಂದ ಅರ್ಥವಾಗೋದು, ಬೇಹದ್ದಿನ ತಂದೆಯಿಂದ ನಮಗೆ ಬೇಹದ್ದಿನ ಆಸ್ತಿ ಸಿಗ್ತದೆ. ಅಲ್ಲಿ ಸನ್ಯಾಸಿ ಗುರುಗಳಿರ್ತಾರೆ. ಅವರ ಶಿಷ್ಯರಿಗೆ ಗುರುವಿನ ಆಸ್ತಿಯ ಪರಿಚಯ ಇರೋದಿಲ್ಲ. ಗುರುವಿನ ಬಳಿ ಯಾವ ಆಸ್ತಿ ಇದೆ ಇದು ಶಿಷ್ಯರಿಗೇನೋ ಗೊತ್ತಿರೋದಿಲ್ಲ. ನಿಮ್ಮ ಬುದ್ಧಿಯಲ್ಲಂತೂ ಇದೆ, ಇಲ್ಲಿ ಶಿವಬಾಬಾ ಇದ್ದಾರೆ, ಆಸ್ತಿ ಬಾಬನ ಬಳಿ ಇದೆ.
ಮಕ್ಕಳಿಗೆ ಗೊತ್ತಿದೆ ಬೇಹದ್ದಿನ ತಂದೆಯ ಬಳಿ ಆಸ್ತಿ ಇರೋದು ವಿಶ್ವದ ಬಾದಶಾಹಿ ಸ್ವರ್ಗ. ಇದೆಲ್ಲ ಮಾತು ನೀವು ಮಕ್ಕಳ ವಿನಃ ಬೇರೆ ಯಾರ ಬುದ್ಧಿಯಲ್ಲೂ ಇಲ್ಲ. ಲೌಕಿಕ ತಂದೆಯ ಬಳಿ ಏನು ಆಸ್ತಿ ಇದೆ ಅದವರ ಮಕ್ಕಳಿಗೆ ಗೊತ್ತಿರ್ತದೆ. ಈಗ ನೀವು ಹೇಳ್ತೀರಿ ನಾವು ಬದುಕಿರುವಾಗೆ ಪಾರಲೌಕಿಕ ತಂದೆಯ ಮಕ್ಕಳಾಗಿದ್ದೇವೆ, ಅವರಿಂದ ಏನು ಸಿಗ್ತದೆ ಇದು ನಿಮಗೆ ಗೊತ್ತಿದೆ. ನಾವು ಮೊದಲು ಶೂದ್ರ ಕುಲದಲ್ಲಿದ್ವಿ, ಈಗ ಬ್ರಾಹ್ಮಣ ಕುಲದಲ್ಲಿ ಬಂದಿದ್ದೇವೆ. ಇದು ನಾಲೆಜ್ ಆಗಿದೆ. ಬಾಬಾ ಈ ಬ್ರಹ್ಮ ತನುವಲ್ಲಿ ಬರ್ತಾರೆ, ಇವರಿಗೆ ಪ್ರಜಾಪಿತ ಎಂದು ಕರೀತಾರೆ. ಇವರು ಅಂದರೆ ಶಿವ್ ಬಾಬಾ ಅಂತೂ ಇಲ್ಲಿದ್ದಾರೆ, ಸರ್ವಾತ್ಮರ ತಂದೆ. ಇವರಿಗೆ ಪ್ರಜಾಪಿತ ಬ್ರಹ್ಮನಿಗೆ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಕರೆಯೋದು. ಈಗ ನಾವು ಇವರ ಮಕ್ಕಳಾಗಿದ್ದೇವೆ. ಶಿವ್ ಬಾಬೋರ್ಗೆ ಹೇಳ್ತಾರೆ, ಹಾಜಿರ್ ಹುಜೂರ್ ಕರೆದ ತಕ್ಷಣ ಬರುವನು, ಜಾನಿ ಜಾನನ್ ಹಾರ್ ಎಲ್ಲವನ್ನ ಅರಿತವನು, ಸರ್ವಜ್ಞ. ಇದು ಈಗ ನೀವು ಅರ್ಥ ಮಾಡ್ಕೊಂಡಿರಿ. ಅವರು ಹೇಗೆ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಕೊಡ್ತಾರೆ. ಸರ್ವಾತ್ಮರ ತಂದೆಯಾಗಿದ್ದಾರೆ. ನಾಮರೂಪ ಇಲ್ಲ ಅಂತ ಹೇಳೋದು ಸುಳ್ಳಾಗಿದೆ. ಅವರ ನಾಮರೂಪನೂ ನೆನಪಿದೆ. ರಾತ್ರಿ ಅಂದರೆ ಶಿವರಾತ್ರಿ ಆಚರಿಸ್ತಾರೆ. ಜಯಂತಿ ಅಂತ ಮನುಷ್ಯರದು ಹೇಳೋದು. ಶಿವ್ ಬಾಬೋರ್ಗೆ ರಾತ್ರಿ ಅನ್ನೋ ಶಬ್ದ ಹೇಳ್ತಾರೆ. ಮಕ್ಕಳಿಗೆ ಅರ್ಥ ಮಾಡ್ಕೊಂಡಿರಿ, ರಾತ್ರಿ ಎಂದು ಯಾವುದಕ್ಕೆ ಕರೀತಾರೆ. ರಾತ್ರಿಯಲ್ಲಿ ಘೋರ ಅಂಧಕಾರ ಇರ್ತದೆ. ಅಜ್ಞಾನ ಅಂಧಕಾರ ಆಗಿದೆ ಅಲ್ವಾ. ಜ್ಞಾನ ಸೂರ್ಯ ಪ್ರಕಟ, ಅಜ್ಞಾನ ಅಂಧಕಾರ ವಿನಾಶ. ಅದು ಈಗನೇ ಗಾಯನ ಇದೆ, ಆದರೆ ಅರ್ಥ ಏನೂ ತಿಳ್ಕೊಂಡಿಲ್ಲ. ಜ್ಞಾನ ಸೂರ್ಯ ಯಾರಾಗಿದ್ದಾರೆ, ಯಾವಾಗ ಪ್ರಕಟ ಆಗ್ತಾರೆ, ಇದು ಏನೂ ತಿಳ್ಕೊಂಡಿಲ್ಲ. ತಂದೆ ಹೇಳ್ತಾರೆ ಜ್ಞಾನ ಸೂರ್ಯ ಜ್ಞಾನ ಸಾಗರನಿಗೆ ಹೇಳೋದು. ಬೇಹದ್ದಿನ ತಂದೆ ಜ್ಞಾನ ಸಾಗರ ಆಗಿದ್ದಾರೆ. ಸನ್ಯಾಸಿ, ಗುರು, ಗೋಸಾಯಿ ಇತ್ಯಾದಿ ತಮ್ಮನ್ನು ಶಾಸ್ತ್ರದ ಅಥಾರಿಟಿ ಎಂದು ತಿಳಿತಾರೆ. ಅದೆಲ್ಲ ಭಕ್ತಿ ಮಾರ್ಗ. ಬಹಳ ವೇದ ಶಾಸ್ತ್ರಗಳು ಓದಿ ವಿದ್ವಾನ್ ಆಗಿರ್ತಾರೆ. ಅದಕ್ಕೆ ತಂದೆ ಆತ್ಮಿಕ ಮಕ್ಕಳಿಗೆ ಹೇಳ್ತಾರೆ, ಇದಕ್ಕೆ ಹೇಳೋದು ಆತ್ಮ ಮತ್ತು ಪರಮಾತ್ಮ ಮೇಳ. ನೀವೀಗ ಅರ್ಥ ಮಾಡಿಕೊಂಡಿರಿ. ತಂದೆ ಈ ರಥದಲ್ಲಿ ಬಂದಿದ್ದಾರೆ. ಇದು ಮಿಲನದ ಮೇಳ ಎಂದು ಕರೀತಾರೆ, ಆತ್ಮ ಮತ್ತು ಪರಮಾತ್ಮಂದು. ಯಾವಾಗ ನಾವು ಮನೆಗೆ ಹೋಗ್ತೇವೆ ಪರಂಧಾಮ್, ಅಲ್ಲಿಯೂ ಪರಮಾತ್ಮ ತಂದೆ ಜೊತೆ ಇರ್ತೇವೆ, ಅದು ಮೇಳ ಆಗಿದೆ. ಇಲ್ಲಿ ತಂದೆ ಸ್ವಯಂ ಕುತ್ಕೊಂಡು ಓದಿಸ್ತಾ ಇದ್ದಾರೆ. ಅವರು ತಂದೆಯೂ ಆಗಿದ್ದಾರೆ, ಟೀಚರೂ ಆಗಿದ್ದಾರೆ. ಇದು ಒಂದೇ ಪಾಯಿಂಟ್ ಉತ್ತಮ ರೀತಿಯಲ್ಲಿ ಧಾರಣೆ ಮಾಡಿಕೊಳ್ಳಿ, ಮರೆಯಬೇಡಿ. ಈಗ ತಂದೆ ನಿರಾಕಾರನು. ಅವರಿಗೆ ತನ್ನದೇ ಆದ ಶರೀರ ಇಲ್ಲ ಅಂದರೆ ಅವಶ್ಯ ಆಧಾರ ತೆಗೆದುಕೊಳ್ಬೇಕಾಗ್ತದೆ. ಅದಕ್ಕೆ ಸ್ವಯಂ ಹೇಳ್ತಾರೆ, ನಾನು ಪ್ರಕೃತಿಯ ಆಧಾರ ತೆಗೆದುಕೊಳ್ತೇನೆ, ಇಲ್ಲ ಅಂದರೆ ಮಾತಾಡೋದು ಹೇಗೆ? ಶರೀರ ಇಲ್ಲದೆ ಮಾತಾಡ್ಲಿಕ್ಕಾಗೋದಿಲ್ಲ. ಅದಕ್ಕೆ ತಂದೆ ಈ ರಥದಲ್ಲಿ ಬರ್ತಾರೆ. ಇವರ ಹೆಸರಿಟ್ಟಿದ್ದಾರೆ ಬ್ರಹ್ಮ. ನಾವು ಶೂದ್ರರಿಂದ ಬ್ರಾಹ್ಮಣರಾಗ್ತೇವೆ. ನಮ್ಮ ನಾಮನೂ ಬದಲಾವಣೆ ಆಗಬೇಕಲ್ವ? ಹೆಸರಂತೂ ನಿಮ್ಮದು ಇತ್ತು, ಆದರೆ ಅದರಲ್ಲಿ ಈಗ ನೋಡಿ ಎಷ್ಟೋ ಜನ ಇಲ್ಲ. ಬಾಬಾ ಮೊದಲು ಮಕ್ಕಳು ಬ್ರಾಹ್ಮಣರಿಗೂ ಹೆಸರಿಡ್ತಿದ್ರು. ಅದಕ್ಕೆ ಬ್ರಾಹ್ಮಣರ ಮಾಲೆ ತಯಾರಾಗಲ್ಲ. ಮೊದಲೇ ಹೆಸರಿಟ್ಟವರು ಈಗ ಇಲ್ಲ. ಭಕ್ತ ಮಾಲೆ, ರುದ್ರಮಾಲೆ ಅಂತ ಗಾಯನ ಇದೆ. ಬ್ರಾಹ್ಮಣರ ಮಾಲೆ ಇರೋದಿಲ್ಲ. ವಿಷ್ಣು ಮಾಲೆನೋ ನಡೀತಾ ಬಂದಿದೆ. ಸೂಕ್ಷ್ಮವತನದಲ್ಲಿ ವಿಷ್ಣುಗೆ 4 ಭುಜ ಇರೋದು ತೋರಿಸಿದ್ದಾರೆ. 2 ಭುಜ ಲಕ್ಷ್ಮಿದು, 2 ಭುಜ ನಾರಾಯಣಂದು. ತಂದೆ ಹೇಳ್ತಾರೆ, ನಾನು ದೋಬಿ ಆಗಿದ್ದೇನೆ, ಅಗಸ ಬಟ್ಟೆ ತೊಳೆಯೋದು ಅಂತಾರೆ. ಬಾಬಾ ಹೋಲಿಕೆ ಕೊಡ್ತಾರೆ ಕರ್ತವ್ಯದ್ದು. ನಾನು ಯೋಗ ಬಲದಿಂದ ನೀವು ಆತ್ಮಗಳನ್ನು ಶುದ್ಧ ಮಾಡ್ತೇನೆ. ಮತ್ತೆ ನೀವು ವಿಕಾರದಲ್ಲಿ ಬಿದ್ದು ನಿಮ್ಮ ಶೃಂಗಾರವನ್ನೇ ಕಳೆದುಕೊಳ್ತೀರಿ. ತಂದೆ ಬಂದಿದ್ದಾರೆ ಸರ್ವರನ್ನು ಶುದ್ಧ ಮಾಡೋದಕ್ಕೆ, ಅಂದರೆ ಆತ್ಮಶುದ್ಧತೆ. ಆತ್ಮಗಳಿಗೆ ಬಂದು ಇಲ್ಲಿ ಕಲಿಸ್ಕೊಡ್ತಾರೆ. ಕಲಿಸುವಂಥವರು ಅವಶ್ಯ ಇಲ್ಲಿ ಬೇಕಲ್ವಾ? ಆತ್ಮ ಪವಿತ್ರ ಆಗೋದು ಬಾಬಾ ಕಲಿಸ್ಕೊಡ್ತಾರೆ. ಕರೀತಾರೆ, ಬಂದು ಪಾವನ ಮಾಡು. ಬಟ್ಟೆಯು ಕೊಳಕಾಗಿದೆ, ಆತ್ಮ ಬಟ್ಟೆ. ಅದಕ್ಕೆ ಅದನ್ನು ಸ್ವಚ್ಛಗೊಳಿಸು ಅಂತ ಕರೀತಾರೆ. ನೀವು ಕರೆದಿರಿ, ಹೇ ಪತೀತ ಪಾವನ ಬಾಬಾ, ಬಂದು ಪಾವನ ಮಾಡು. ಆತ್ಮ ಪಾವನ ಆಯಿತು ಅಂದರೆ ಶರೀರ ಪಾವನ ಸಿಗ್ತದೆ.
ಅದಕ್ಕೆ ಮೊದಲು ಮುಖ್ಯ ಮಾತಾಗಿದೆ ತಂದೆಯ ಪರಿಚಯ ಕೊಡೋದು. ತಂದೆ ಪರಿಚಯ ಹೇಗೆ ಕೊಡೋದು? ಇಲ್ಲಿ ಅಂತೂ ಪ್ರಶ್ನೆ ಕೇಳಲಿಕ್ಕೆ ಸಾಧ್ಯ ಇಲ್ಲ. ನಿಮಗಿಲ್ಲಿ ತಂದೆಯಿಂದ ಪರಿಚಯ ಸಿಕ್ಕಿದೆ, ಅದಕ್ಕೆ ನೀವಿಲ್ಲಿ ಬಂದಿದ್ದೀರಿ. ತಂದೆಯ ಬಳಿ ಬರ್ತೀರಿ. ತಂದೆ ಎಲ್ಲಿದ್ದಾರೆ? ಈ ರಥದಲ್ಲಿದ್ದಾರೆ, ಬ್ರಹ್ಮನ ಭ್ರುಕುಟಿಯಲ್ಲಿ. ಇದು ಅಕಾಲ ಸಿಂಹಾಸನ ಆಗಿದೆ. ನೀವು ಆತ್ಮ ಅಕಾಲ ಮೂರತ್ತಾಗಿದ್ದೀರಿ. ಇದೆಲ್ಲ ನಿಮ್ಮ ಸಿಂಹಾಸನ. ಶರೀರ ಭ್ರುಕುಟಿ ನಿಮ್ಮ ಸಿಂಹಾಸನ. ಇದರಲ್ಲಿ ನೀವು ಆತ್ಮ ಕುಳಿತಿದ್ದೀರಿ, ವಿರಾಜಮಾನ ಆಗಿರಿ. ಅಕಾಲ ಸಿಂಹಾಸನ ಜಡ ಆಗಿರ್ತದಲ್ವ. ನೀವೀಗ ತಿಳ್ಕೊಂಡಿರಿ, ನಾನು ಅಕಾಲ ಮೂರತ್ ಅರ್ಥಾತ್ ನಿರಾಕಾರನು. ಸಾಕಾರ ರೂಪ ನನ್ನದು ಇಲ್ಲ. ನಾನು ಆತ್ಮ ಅವಿನಾಶಿಯಾಗಿದ್ದೇನೆ. ಎಂದು ವಿನಾಶ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ಶರೀರ ತೊರೆದು ಮತ್ತೊಂದು ಪಡಿತೇನೆ. ನನ್ನ ಆತ್ಮದ ಪಾರ್ಟ್ ಅವಿನಾಶಿ, ನೋಂದಾಯಿಸಲ್ಪಟ್ಟಿದೆ. ಇಂದಿನಿಂದ 5000 ವರ್ಷ ಮೊದಲು ನನ್ನದು ಇದೇ ಥರ ಪಾರ್ಟ್ ಶುರುವಾಗಿತ್ತು. ತನು 1 ಸಂವತ್ಸರದಿಂದ ನಾವಿಲ್ಲಿ ಪಾರ್ಟ್ ಮಾಡಲಿಕ್ಕೆ ಮನೆಯಿಂದ ಬರ್ತೇವೆ. ಇಲ್ಲಿರೋದು 5000 ವರ್ಷಗಳ ಚಕ್ರ. ಅಲ್ಲಿ ಲಕ್ಷಾಂತರ ವರ್ಷ ಎಂದು ಹೇಳ್ತಾರೆ. ಅದಕ್ಕೆ ಕೆಲವು ವರ್ಷಗಳ ವಿಚಾರದಲ್ಲಿ ಬರೋದಿಲ್ಲ. ಮಕ್ಕಳು ಈ ರೀತಿ ಎಂದೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ತಂದೆಯ ಪರಿಚಯ ಬೇರೆಯವರಿಗೆ ಹೇಗೆ ಕೊಡೋದು? ಇಂತಿಂಥ ಪ್ರಶ್ನೆ ಕೇಳ್ತಾರೆ ಅಂದರೆ ಆಶ್ಚರ್ಯ ಆಗ್ತದೆ ಅಂತಾರೆ ಬಾಬಾ. ಅರೆ, ನೀವು ತಂದೆಯ ಮಕ್ಕಳಾಗಿದ್ದೀರಿ, ತಂದೆಯ ಪರಿಚಯ ಕೊಡಲು ಸಾಧ್ಯವಿಲ್ವಾ? ನಾವೆಲ್ಲ ಆತ್ಮಗಳು, ಅವರು ನಮ್ಮ ತಂದೆ. ಸರ್ವರ ಸದ್ಗತಿಯನ್ನು ಮಾಡ್ತಾರೆ. ಸದ್ಗತಿ ಯಾವಾಗ ಮಾಡ್ತಾರೆ? ಇದು ನಿಮ್ಗೀಗ ಗೊತ್ತಾಗಿದೆ. ಕಲ್ಪದ ಸಂಗಮ ಯುಗದಲ್ಲಿ ಬಂದು ಸರ್ವರ ಸದ್ಗತಿ ಮಾಡ್ತಾರೆ. ಅಲ್ಲಿ ತಿಳ್ಕೊಳ್ತಾರೆ ಇನ್ನೂ 40,000 ವರ್ಷ ಕಲಿಯುಗ ಇದೆ. ಹಾಗೂ ಮೊದಲಿನಿಂದನೇ ಹೇಳ್ತಾ ಬಂದರೆ ಪರಮಾತ್ಮ ನಾಮರೂಪದಿಂದ ಭಿನ್ನ ಆಗಿದ್ದಾರೆ. ನಾಮರೂಪದಿಂದ ಭಿನ್ನ ಇರುವಂಥ ವಸ್ತು ಎಲ್ಲಿಯಾದರೂ ಇರ್ತದ? ಕಲ್ಲು ಮಣ್ಣಿಗೂ ನಾಮ ಇದೆ. ತಂದೆ ಹೇಳ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ನೀವಿಲ್ಲಿ ಬಂದಿರೋದು ಬೇಹದ್ದಿನ ತಂದೆಯ ಬಳಿ. ತಂದೆಗೂ ಗೊತ್ತಿದೆ ಎಷ್ಟು ಅನೇಕ ಮಕ್ಕಳಿದ್ದಾರೆ. ಮಕ್ಕಳಿಗೀಗ ಹದ್ದು ಮತ್ತು ಬೇಹದಿಗಿಂತಲೂ ಅತೀತ ಹೋಗಬೇಕಾಗಿದೆ. ಸರ್ವ ಮಕ್ಕಳನ್ನು ನೋಡ್ತಾರೆ. ಗೊತ್ತಿದೆ, ಎಲ್ಲರಿಗೋಸ್ಕರ ನಾನಿಲ್ಲಿ ಬಂದಿದ್ದೇನೆ ಅಂತಾರೆ ಬಾಬಾ. ಸತ್ಯುಗದಲ್ಲಂತೂ ಬಹಳ ಕಡಿಮೆ ಸಂಖ್ಯೆಯಲ್ಲಿರ್ತಾರೆ. ಎಷ್ಟು ಸ್ಪಷ್ಟ ಇದೆ, ಚಿತ್ರಗಳ ಮೂಲಕ ತಿಳಿಸಬಹುದು. ಜ್ಞಾನ ಎಷ್ಟೊಂದು ಸಹಜ ಇದೆ. ಬಾಕಿ ನೆನಪಿನ ಯಾತ್ರೆಯಲ್ಲಿ ಸಮಯ ತೆಗೆದುಕೊಳ್ತದೆ. ಇಂಥ ತಂದೆಯನ್ನ ಎಂದೂ ಮರಿಬಾರ್ದಾಗಿದೆ. ತಂದೆ ಹೇಳ್ತಾರೆ, ನಿರಂತರ ನೆನಪು ಮಾಡಿ ಪಾವನರಾಗುವಿರಿ. ನಾನು ಬಂದಿರೋದು ಪತೀತರಿಂದ ಪಾವನ ಮಾಡೋದಕ್ಕೆ. ನೀವು ಅಕಾಲ ಮೂರತ್ ಆತ್ಮಗಳೆಲ್ಲರೂ ನಿಮ್ಮ ನಿಮ್ಮ ಸಿಂಹಾಸನ ಭ್ರುಕುಟಿಯಲ್ಲಿ ವಿರಾಜಮಾನಾಗಿದ್ದೀರಿ. ಬಾಬನು ಈ ಭ್ರುಕುಟಿ ಸಿಂಹಾಸನ ಲೋನಾಗಿ ಪಡೆದಿದ್ದಾರೆ. ಇದು ಭಾಗ್ಯಶಾಲಿ ರಥದಲ್ಲಿ ತಂದೆ ಪ್ರವೇಶ ಮಾಡಿದ್ದಾರೆ. ಕೆಲವೊಬ್ಬರು ಹೇಳ್ತಾರೆ ಪರಮಾತ್ಮನಿಗೆ ನಾಮರೂಪ ಇಲ್ಲ, ಈ ರೀತಿ ಆಗಲು ಸಾಧ್ಯ ಇಲ್ಲ. ಅವರನ್ನು ಕರೀತಾರೆ, ಮಹಿಮೆ ಮಾಡ್ತಾರೆ. ಅಂದರೆ ಅವಶ್ಯ ಅವರದ್ದು ಅಸ್ತಿತ್ವ ಇದೆ ಅಲ್ವಾ? ತಮೋಪ್ರಧಾನರಾಗಿರೋ ಕಾರಣ ಏನನ್ನು ಅರ್ಥ ಮಾಡಿಕೊಳ್ಳಲ್ಲ. ತಂದೆ ಹೇಳ್ತಾ ಇದ್ದಾರೆ, ಮಧುರಾತಿ ಮಧುರ ಮಕ್ಕಳೇ, 84 ಲಕ್ಷ ಯೋನಿಗಳನ್ನುವುದು ಇರೋದಿಲ್ಲ. ಇಲ್ಲಿರೋದೇ 84 ಜನ್ಮಗಳು. ಪುನರ್ಜನ್ಮ ಎಲ್ಲರದು ಇರ್ತದೆ. ಈ ರೀತಿ ಬ್ರಹ್ಮನಲ್ಲೋಗಿ ಲೀನ ಆಗೋದು ಅಥವಾ ಮೋಕ್ಷವನ್ನು ಹೊಂದಿಬಿಡ್ತಾರೆ ಅಲ್ಲ. ಇದು ಮಾಡಲ್ಪಟ್ಟ ನಾಟಕ. ಒಬ್ಬರದು ಕೂಡ ಕಡಿಮೆ ಜಾಸ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವರವರದು ಪಾತ್ರ ಜನ್ಮ ಎಲ್ಲನೂ ನಿರ್ದಿಷ್ಟ. ಇದು ಅನಾದಿ ಅವಿನಾಶಿ ನಾಟಕದಿಂದ ಮತ್ತೆ ಸಣ್ಣ ಸಣ್ಣ ನಾಟಕ ಅಥವಾ ಡ್ರಾಮಾ ಮಾಡ್ತಾರೆ. ಇದು ವಿನಾಶಿ. ಈಗ ಮಕ್ಕಳು ಬೇಹದ್ದಲ್ಲಿ ನಿಂತಿರಿ. ನೀವು ಮಕ್ಕಳಿಗಿಲ್ಲಿ ಜ್ಞಾನ ಸಿಕ್ಕಿದೆ. ನಾವು ಹೇಗೆ 84 ಜನ್ಮಗಳು ಪಡೆದಿದ್ದೇವೆ. ಈಗ ತಂದೆ ಹೇಳ್ತಾರೆ, ಮೊದಲೇನು ನಿಮಗೆ ಗೊತ್ತಿದ್ದಿಲ್ಲ. ಋಷಿ ಮುನಿಗಳು ಹೇಳ್ತಿದ್ರು, ನಾವೇನು ತಿಳ್ಕೊಂಡಿಲ್ಲ. ತಂದೆ ಬಂದಿರೋದೇ ಸಂಗಮ ಯುಗದಲ್ಲಿ ಈ ಹಳೆಯ ಜಗತ್ತನ್ನು ಪರಿವರ್ತಿಸೋದಕ್ಕೆ. ಬ್ರಹ್ಮನ ಮೂಲಕ ಹೊಸ ಜಗತ್ತಿನ ಸ್ಥಾಪನೆ ಪುನಃ ಮಾಡ್ತಾರೆ. ಅಲ್ಲಿ ಲಕ್ಷಾಂತರ ವರ್ಷ ಎಂದು ಹೇಳ್ತಾರೆ.
ಆ ಥರ ಮಾತು ಯಾರಿಗೂ ನೆನಪಿಟ್ಕೊಳ್ಳಲು ಸಾಧ್ಯವಿಲ್ಲ. ಮಹಾಪ್ರಳಯ ಅನ್ನೋದು ಯಾವುದು ಆಗೋದಿಲ್ಲ. ತಂದೆ ರಾಜಯೋಗ ಕಲಿಸ್ತಿದ್ದಾರೆ, ಮತ್ತೆ ರಾಜ್ಯ ನೀವು ಪಡ್ಕೊಂಡು ಬಿಡ್ತೀರಿ, ಸ್ವರ್ಗೀಯ ರಾಜ್ಯ. ಇದರಲ್ಲಿ ಸಂಶಯ ಮಾತೇ ಇಲ್ಲ. ನೀವು ಮಕ್ಕಳಿಗ ತಿಳ್ಕೊಂಡಿರಿ, ಮೊದಲನೇ ನಂಬರ್ ಅತ್ಯಂತ ಪ್ರಿಯವಾದಂಥವರು ತಂದೆ, ಮತ್ತೆ ನೆಕ್ಸ್ಟ್ ಪ್ರಿಯ ಇರೋರು ಶ್ರೀಕೃಷ್ಣ. ನೀವೀಗ ತಿಳ್ಕೊಂಡಿರಿ ಶ್ರೀಕೃಷ್ಣ ಸ್ವರ್ಗದ ಮೊದಲನೇ ರಾಜಕುಮಾರ್ ನಂಬರ್ 1. ಅವರೇ 84 ಜನ್ಮಗಳು ಪಡೀತಾರೆ. ಅವರದೇ ಅಂತಿಮ ಜನ್ಮದಲ್ಲಿ ನಾನು ಪ್ರವೇಶ ಮಾಡ್ತೇನೆ. ಈಗ ನೀವು ಪತೀತರಿಂದ ಪಾವನ ಆಗಬೇಕು. ಪತೀತ ಪಾವನ ತಂದೆ ಆಗಿದ್ದಾರೆ. ನೀರಿನ ನದಿಗಳು ಪಾವನ ಮಾಡಲು ಸಾಧ್ಯನಾ? ಈ ನದಿಗಳಂತೂ ಸತ್ಯುಗದಲ್ಲೂ ಇರ್ತವೆ. ಅಲ್ಲಿ ನೀರು ಬಹಳ ಶುದ್ಧವಾಗಿರ್ತದೆ. ಕೊಳಕು ಇತ್ಯಾದಿ ಯಾವುದೂ ಇರೋದಿಲ್ಲ. ಇಲ್ಲಿ ಎಷ್ಟು ಕೊಳಕು ಇರ್ತದೆ. ಬಾಬಾ ನೋಡಿದ್ದಾರೆ, ಬ್ರಹ್ಮ ಬಾಬಾ ಅನುಭವಿ ಇದ್ದಾರೆ. ಆ ಸಮಯದಲ್ಲಿ ಜ್ಞಾನ ಇದ್ದಿಲ್ಲ, ಶಿವಬಾಬೋರ್ ಜ್ಞಾನ. ಈಗ ಆಶ್ಚರ್ಯ ಆಗ್ತದೆ, ನೀರು ಹೇಗೆ ಪಾವನ ಮಾಡಲು ಸಾಧ್ಯ? ಅದಕ್ಕೆ ತಂದೆ ಹೇಳ್ತಾರೆ, ಮಧುರ ಮಕ್ಕಳೇ, ಎಂದೂ ಈ ರೀತಿ ದ್ವಂದ್ವಕ್ಕೊಳಗಾಗಬೇಡಿ. ತಂದೆಯ ನೆನಪು ಹೇಗೆ ಮಾಡುವುದು? ಅರೆ, ನೀವು ತಂದೆಯನ್ನು ನೆನಪು ಮಾಡಲಿಕ್ಕೆ ಸಾಧ್ಯವಿಲ್ವಾ? ಅಲ್ಲಿ ಕುಕ ಸಂತಾನರು, ನೀವಂತೂ ದತ್ತು ತಗೊಂಡ ಮಕ್ಕಳು. ತಂದೆಯಿಂದ ಆಸ್ತಿ ಇಲ್ಲಿ ಸಿಗ್ತದೆ, ಅವರನ್ನು ಹೇಗೆ ಮರೀಲಿಕ್ಕಾಗ್ತದೆ? ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಸಿಗ್ತದಂದ್ರೆ ಅವರನ್ನು ಮರಿಬೇಕೇನೋ? ಲೌಕಿಕ ಮಕ್ಕಳು ತಂದೆಯನ್ನು ಎಲ್ಲಾದರೂ ಮರೀತಾರ? ಆದರೆ ಇಲ್ಲಿ ಮಾಯೆಯ ವಿರೋಧ ಇದೆ, ಮಾಯೆಯ ಯುದ್ಧ ನಡೀತದೆ. ಇಡೀ ಜಗತ್ತು ಕರ್ಮಕ್ಷೇತ್ರ ಆಗಿದೆ. ಆತ್ಮ ಈ ಶರೀರದಲ್ಲಿ ಪ್ರವೇಶ ಮಾಡಿ ಇಲ್ಲಿ ಕರ್ಮ ಮಾಡ್ತದೆ. ಕರ್ಮ ಅಕರ್ಮ ವಿಕರ್ಮದ ರಹಸ್ಯ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ರಾವಣ ರಾಜ್ಯದಲ್ಲಿ ಕರ್ಮ ವಿಕರ್ಮ ಆಗ್ತದೆ. ರಾವಣ ರಾಜ್ಯ ಅಲ್ಲಿ ಸತ್ಯುಗದಲ್ಲಿ ಇರೋದೇ ಇಲ್ಲ. ಕರ್ಮ ಅಲ್ಲಿ ಅಕರ್ಮ ಆಗಿರ್ತದೆ. ವಿಕರ್ಮದ ಯಾವುದೇ ಮಾತಿರೋದಿಲ್ಲ. ಇದು ಬಹಳ ಸಹಜ ಇದೆ. ಇಲ್ಲಿ ರಾವಣ ರಾಜ್ಯದಲ್ಲಿ ಕರ್ಮ ವಿಕರ್ಮ ಆಗ್ತವೆ. ಅದಕ್ಕೆ ವಿಕರ್ಮಗಳ ದಂಡನೆ ಭೋಗಿಸ್ಬೇಕಾಗ್ತದೆ. ಈ ರೀತಿ ಹೇಳ್ತಾರೆ, ರಾವಣ ಅನಾದಿ ಇದ್ದಾರೆ. ಇಲ್ಲ, ಅರ್ಧ ಕಲ್ಪ ರಾವಣ ರಾಜ್ಯ, ಅರ್ಧ ಕಲ್ಪ ರಾಮರಾಜ್ಯ. ನೀವ್ಯಾವಾಗ ದೇವತಾ ಇದ್ರಿ ಅಂದರೆ ನಿಮ್ಮ ಕರ್ಮ ಅಕರ್ಮ ಆಗಿತ್ತು. ಈಗ ಇಲ್ಲಿರೋದು ನಾಲೆಜ್ ಆಗಿದೆ. ನೀವು ಶಿವಬಾಬೋರ್ ಮಕ್ಕಳಾಗಿದ್ದೀರಿ ಅಂದರೆ ಮತ್ತೆ ಶಿಕ್ಷಣವನ್ನು ಓದಬೇಕು ಅಷ್ಟೇ. ಮತ್ತೆ ಯಾವುದೇ ದಂಧೆ ಇತ್ಯಾದಿ ಕರ್ಮ ಮಾಡ್ತಾ ಮರಿಬಾರ್ದಾಗಿದೆ. ಬಾಬಾ ಹೇಳ್ತಾರೆ, ಶಿವಬಾಬೋರ್ ಶಿಕ್ಷಣ ಓದ್ತಾ ನಿಮ್ಮ ಬುದ್ಧಿ ನಿಮ್ಮ ದಂಧೆ ಕಾರ್ಯ ವ್ಯವಹಾರ ಕಡೆ ಹೋಗಬಾರ್ದು. ಆದರೆ ಗೃಹಸ್ಥ ವ್ಯವಹಾರದಲ್ಲಿರ್ತಾ ದಂಧೆ ಇತ್ಯಾದಿಯನ್ನು ಮಾಡ್ತಾ ತಂದೆ ಹೇಳ್ತಾರೆ, ಕಮಲ ಪುಷ್ಪ ಸಮಾನರಾಗಿರಿ. ಈ ಥರ ದೇವತಾ ನೀವು ಆಗುವಂಥವರು. ಇದು ನಿಶಾನಿ ಸಂಕೇತ ವಿಷ್ಣುಗೆ ತೋರಿಸಿದ್ದಾರೆ. ಏಕೆಂದರೆ ನಿಮಗಿದು ಈಗ ಶೋಭಿಸೋದಿಲ್ಲ, ಅವರಿಗೆ ಶೋಭಿಸ್ತದೆ. ಅವರು ವಿಷ್ಣುಗೆ 2 ರೂಪ ಲಕ್ಷ್ಮೀ ನಾರಾಯಣ ಕಂಬೈಂಡ್ ತೋರಿಸಿದ್ದಾರೆ. ವಿಷ್ಣು 2 ರೂಪ ಲಕ್ಷ್ಮೀ ನಾರಾಯಣ ಆಗೋದು. ಇಲ್ಲಿರೋದು ಅಹಿಂಸಾ ಪರಮೋ ದೇವಿ ದೇವತಾ ಧರ್ಮ. ಯಾವುದೇ ವಿಕಾರದ ಕಾಮ ಕಟಾರಿ ಇರೋದಿಲ್ಲ. ಯುದ್ಧ ಜಗಳ ಇತ್ಯಾದಿ ಇರಲ್ಲ. ನೀವು ಡಬಲ್ ಅಹಿಂಸಕರಾಗ್ತೀರಿ. ಸತ್ಯುಗದ ಮಾಲೀಕರಿದ್ರೆ ಅದರ ನಾಮನೇ ಗೋಲ್ಡನ್ ಏಜ್, ಕಂಚನ ಜಗತ್ತು. ಆತ್ಮ ಕಾಯೆ 2 ಕಂಚನ ಆಗ್ತವೆ. ಕಂಚನ ಕಾಯೆ ಯಾರು ಮಾಡ್ತಾರೆ? ತಂದೆ. ಈಗಂತೂ ಕಬ್ಬಿಣ ಯುಗ ಐರನ್ ಏಜ್ ಆಗಿದೆ. ಈಗ ನೀವು ಹೇಳ್ತೀರಿ ಸತ್ಯುಗ ಕಳೆದು ಹೋಗಿದೆ. ನಿನ್ನೆ ಸತ್ಯುಗ ಇತ್ತು, ನೀವು ರಾಜ್ಯ ಮಾಡ್ತಿದ್ರಿ. ನಿನ್ನೆ ಅಂದರೆ 5000 ವರ್ಷ ಹಿಂದೆ. ನೀವು ಜ್ಞಾನಪೂರ್ಣ ಆಗ್ತಾ ಹೋಗ್ತೀರಿ. ಎಲ್ಲರೂ ಒಂದೇ ರೀತಿ ಅಂತೂ ಆಗಲ್ಲ. ನಂಬರ್ ವಾರ್. ಅಚ್ಚಾ ಮೀಟೆ ಮೀಟೆ ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ಗುಡ್ ಮಾರ್ನಿಂಗ್. ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು,
ಪ್ರೀತಿ, ಸುಪ್ರಭಾತ್, ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ನಾನಾತ್ಮ ಅಕಾಲ ಭೃಕುಟಿ ಸಿಂಹಾಸನ ಆಸೀನನಾಗಿದ್ದೇನೆ. ಈ ಸ್ಮೃತಿಯಲ್ಲಿರೋದು ಹದ್ದು ಮತ್ತು ಬೇಹದ್ದಿನಿಂದ ಅತೀತ ಹೋಗೋದು. ಅದಕ್ಕೋಸ್ಕರ ಹದ್ದಿನಲ್ಲಿ ಭೌತಿಕತೆಯಲ್ಲಿ ಬುದ್ಧಿ ಸಿಕ್ಕಾಕ್ಕೊಳ್ಬಾರ್ದು. ಎರಡನೇದು, ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಸಿಗ್ತದೆ. ಈ ನಶೆಯಲ್ಲಿರಬೇಕು. ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನರಿತು ವಿಕರ್ಮಗಳಿಂದ ರಕ್ಷಿಸ್ಕೊಳ್ಬೇಕು. ಶಿಕ್ಷಣದ ಸಮಯದಲ್ಲಿ ನಿಮ್ಮ ದಂಧೆ ವ್ಯವಹಾರ ಇತ್ಯಾದಿಗಳ ಕಡೆ ಬುದ್ಧಿ ಹೋಗಬಾರ್ದು. ವರದಾನ: ಶ್ರೀಮತದ ಲಗಾಮನ್ನು ಗಟ್ಟಿ ಮಾಡಿ ಬಿಗಿ ಮಾಡಿ ಮನಸ್ಸು ವಶಪಡಿಸಿಕೊಳ್ಳುವಂಥ ಬಾಲಕರಿಂದ ಮಾಲೀಕರಾಗಿ. ಜಗತ್ತಿನವರು ಹೇಳ್ತಾರೆ ಮನಸ್ಸು ಕುದುರೆ ಆಗಿದೆ, ಅದು ಬಹಳ ತೀಕ್ಷ್ಣ ಓಡ್ತದೆ. ಆದರೆ ನಿಮ್ಮ ಮನಸ್ಸು ಅಲ್ಲಿ ಇಲ್ಲಿ ಓಡಬಾರ್ದು. ಏಕೆಂದರೆ ಶ್ರೀಮತದ ಲಗಾಮ್ ಬಿಗಿ ಇರಬೇಕು. ಯಾವಾಗ ಮನ ಬುದ್ಧಿ ಸೈಡ್ ದೃಶ್ಯಗಳು ನೋಡೋದ್ರಲ್ಲಿ ತೊಡಗಿರ್ತದೆ, ಲಗಾಮು ಲೂಸ್ ಆಗೋದ್ರಿಂದ ಮನಸ್ಸು ಚಂಚಲ ಆಗ್ತದೆ. ಅದಕ್ಕೆ ಯಾವಾಗ ಯಾವುದೇ ಮಾತು ಇರ್ಬೋದು, ಮನಸ್ಸು ಚಂಚಲ ಇರಬಹುದು. ಶ್ರೀಮತದ ಲಗಾಮು ಬಿಗಿ ಮಾಡಿದಾಗ ಗುರಿ ತಲುಪಿಯವರೇ. ಬಾಲಕರಿಂದ ಮಾಲೀಕನಾಗಿದ್ದೇನೆ. ಈ ಸ್ಮೃತಿಯಿಂದ ಅಧಿಕಾರಿಯಾಗಿ ಮನಸ್ಸನ್ನು ತಮ್ಮ ವಶದಲ್ಲಿಟ್ಕೊಳ್ಳಿ. ಸ್ಲೋಗನ್ ಆಗಿದೆ: ಸದಾ ನಿಶ್ಚಯ ಇರಬೇಕು. ಏನು ಆಗ್ತಾ ಇದೆ ಅದು ಉತ್ತಮ ಒಳ್ಳೆಯದೇ, ಹಾಗೂ ಏನು ಆಗುವಂಥದ್ದಿದೆ ಅದು ಇನ್ನಷ್ಟು ಒಳ್ಳೆಯದು. ಅದಕ್ಕೆ ಅಚಲ ಅಡೋಲರಾಗಿರಬೇಕು. ಒಳ್ಳೆಯದು. ಓಂ ಶಾಂತಿ.